ಕನ್ನಡ ಭಾಷೆ ಮಾತನಾಡಲು ಬರುವವರು, ಇಂಗ್ಲೀಷ್ನಲ್ಲಿ ಮಾತನಾಡಲು ಪ್ರಯತ್ನಿಸುತ್ತಿರುವ ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ಈ ವಿಡಿಯೋದಲ್ಲಿ ನಾವು ಡೂ ಆ್ಯಂಡ್ ಡಸ್ ಫಾರ್ಮ್ನ ಯೂಸ್ ಮಾಡಿಕೊಂಡು ಕ್ವೆಶನಿಂಗ್ ಫಾರ್ಮ್ನ ಫ್ರೇಮ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋಲ್ಲಿ ನೋಡೋಣ. ಎಸ್, WH ಕ್ವೆಶನ್ ಫಾರ್ಮ್ಸ್ ಈಗಾಗಲೇ ನಿಮ್ಗೆ ಗೊತ್ತು. ಅದು ವಾಟ್, ವೈ, ವೇರ್, ವೆನ್, ವಿಚ್, ಹೂಸ್, ಹೂಮ್, ಹೌ, ಹೂ ಅಂತ. ನಂತರ ನಿಮಗೆ ಈಗಲೇ ಗೊತ್ತು, ಐ, ವಿ, ಯು, ದೇ ಸಬ್ಜೆಕ್ಟ್ ಇದ್ದಾಗ ನಾವು ಡೂ ಫಾರ್ಮ್ ಯೂಸ್ ಮಾಡ್ತೀವಿ. ಆ್ಯಂಡ್ ಹಿ, ಶಿ, ಇಟ್ ಅನ್ನೋ ಸಬ್ಜೆಕ್ಟ್ ಇದ್ದಾಗ ಡಸ್ ಫಾರ್ಮ್ನ ಯೂಸ್ ಮಾಡ್ತೀವಿ. ಫಸ್ಟು ಡೂ ಆ್ಯಂಡ್ ಡಸ್ ಫಾರ್ಮ್ನಲ್ಲಿ ಕ್ವೆಶನ್ ಫ್ರೇಮ್ ಮಾಡಬೇಕಾದ್ರೆ ನಾವು WH ಫಾರ್ಮ್ ಯೂಸ್ ಮಾಡ್ತೀವಿ. ಫಸ್ಟ್ WH ಫಾರ್ಮ್ ಪ್ಲಸ್ ಡೂ ಆರ್ ಡಸ್ ಪ್ಲಸ್ ಸಬ್ಜೆಕ್ಟ್ ಯೂಸ್ ಮಾಡ್ತೀರಿ. ಆ ಸಬ್ಜೆಕ್ಟ್ ಯಾವ್ದು ತಗೊತೀರಾ ಅನ್ನೋ ಬೇಸ್ ಮೇಲೆ ನೀವು ಡೂ ತಗೋಬೇಕಾ ಡಸ್ ತಗೋಬೇಕಾ ಅಂತ ಥಿಂಕ್ ಮಾಡಬೇಕು. ಬಿಕಾಸ್ ಐ, ವಿ, ಯು, ದೇ ಸಬ್ಜೆಕ್ಟ್ ಯೂಸ್ ಮಾಡಿದ್ರೆ ಡೂ ಫಾರ್ಮ್ ಯೂಸ್ ಮಾಡಬೇಕು. ಹಿ, ಶಿ, ಇಟ್ ಯೂಸ್ ಮಾಡಿದಾಗ ಡಸ್ ಆಗಬೇಕಲ್ವಾ. ಸೊ ದ್ಯಾಟ್ ನೀವು ಸಬ್ಜೆಕ್ಟ್ ಯಾವ್ದು ತಗೊತೀರಾ ಅನ್ನೋದನ್ನು ನೋಡಿ ಡೂ ಯೂಸ್ ಮಾಡಬೇಕಾ ಡಸ್ ಯೂಸ್ ಮಾಡಬೇಕಾ ಅನ್ನೋದನ್ನು ಥಿಂಕ್ ಮಾಡಬೇಕು. ನೋಡಿ, ಈ ಟೇಬಲ್ ನಿಮಗೊಂದು ಫಾರ್ಮುಲಾ ಟೈಪ್. ಬಿಕಾಸ್ ನೀವು ಡೂ ಆ್ಯಂಡ್ ಡಸ್ ಫಾರ್ಮ್ನ ಯೂಸ್ ಮಾಡಿ ಯಾವುದೇ ಒಂದು ಕ್ವೆಶನ್ ಫ್ರೇಮ್ ಮಾಡಬೇಕಾದ್ರೂ ಇದೇ ಥರ ಮಾಡಬೇಕು. ಫಸ್ಟು WH ಫಾರ್ಮ್ ಮತ್ತು ಡೂ ಆರ್ ಡಸ್, ನಂತರ ಯಾವ ಸಬ್ಜೆಕ್ಟ್ ಯೂಸ್ ಮಾಡ್ತೀರಾ ಅನ್ನೋದು ಡಿಪೆಂಡ್ ಆಗೋದು ನೋಡ್ಕೋಬೇಕು. ಓಕೆ, ಸೊ ಫಸ್ಟ್ ಐ ಗಿವ್ ಯು ಅನ್ ಎಕ್ಸಾಂಪಲ್. ವಾಟ್ ಡು ಯು ವಾಂಟ್ ಅಂತ. ಇಲ್ಲಿ ವಾಟ್ ಅಂದರೆ ಫಸ್ಟ್ WH ಫಾರ್ಮ್ ಬಂತು. ಇಲ್ಲಿ ಡೂ ಯೂಸ್ ಮಾಡ್ತಾಯಿದ್ದೀವಿ. ಸೆಕೆಂಡು ಡೂ ಯಾಕೆ ಯೂಸ್ ಮಾಡ್ತಾಯಿದ್ದೀವಿ ನಾವಿಲ್ಲಿ, ನೆಕ್ಸ್ಟು ಸಬ್ಜೆಕ್ಟ್ ಯು ಅಂತ ಯೂಸ್ ಮಾಡ್ತೀವಲ್ವಾ. ಸೊ ಯು ಇದ್ದಾಗ ಡೂ ಫಾರ್ಮ್ ಯೂಸ್ ಮಾಡಬೇಕು. ಡಸ್ ಫಾರ್ಮ್ ಯೂಸ್ ಮಾಡಿದ್ರೆ ಅದು ಫುಲ್ ಸೆಂಟೆನ್ಸ್ ರಾಂಗ್ ಆಗುತ್ತೆ. ವಾಟ್ ಡಸ್ ಯು ವಾಂಟ್ ಅಂತ ಬರಲ್ಲ. ಓಕೆ, ವಾಟ್ ಡೂ ಯು ವಾಂಟ್ ಅಂತ ಬರುತ್ತೆ. ಓಕೆ, ಲಾಸ್ಟಲ್ಲಿ ಬೇಸ್ ಫಾರ್ಮ್ ಬಂದಿದೆ. ಇಲ್ಲಿ ಬೇಸ್ ಫಾರ್ಮ್ ವಾಂಟ್. ವಾಟ್ ಡು ಯು ವಾಂಟ್ ಅರ್ಥ ಆಯ್ತಲ್ವಾ. ಈಗ ಕೆಲವು ಎಕ್ಸಾಂಪಲ್ಸ್ ನೋಡೋಣ, ಸೊ ದಟ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಓಕೆ, ಎಸ್, ಇಲ್ಲಿ ಎಕ್ಸಾಂಪಲ್ ನೋಡಿ. ವಾಟ್ ಡು ಯು ವಾಂಟ್ ಅಂತ. ನೆಕ್ಸ್ಟ್ ಏನಿದೆ ಇಲ್ಲಿ, ವಾಟ್ ಡಸ್ ಹಿ ನೀಡ್ ಅಂತ. ಇಲ್ಲಿ ಅಬ್ಸರ್ವ್ ಮಾಡಬೇಕು, ಹಿಂದೆ ಸಬ್ಜೆಕ್ಟ್ ಏನು ಯೂಸ್ ಮಾಡಿದ್ದೀವಿ ಅಂತ. ಡೂ ಆದಮೇಲೆ ಯು ಇದೆ. ಯು ಅಂತ ಇರೋ ಸಬ್ಜೆಕ್ಟಿಂದ ನಾವು ಡೂ ಫಾರ್ಮ್ ಯೂಸ್ ಮಾಡ್ತಾಯಿದ್ದೀವಿ. ನಂತರ ಹಿ ಇರೋದರಿಂದ ಡಸ್ ಫಾರ್ಮ್ನ ಯೂಸ್ ಮಾಡ್ತಾಯಿದ್ದೀವಿ. ಓಕೆನಾ. ನೆಕ್ಸ್ಟ್ ಎಕ್ಸಾಂಪಲ್, ವೈ ಡು ಯು ಕ್ರೈ. ಇಲ್ಲಿ ಸಬ್ಜೆಕ್ಟ್ ಯು ಅಂತಿದೆ, ಅದಕ್ಕೆ ಡೂ ಅಂತ ಯೂಸ್ ಮಾಡ್ತೀವಿ. ಈವನ್ ವಿ, ಐ, ದೇ ಅಂತ ಇದ್ರೂ ನಾವು ಡೂ ಫಾರ್ಮೇ ಯೂಸ್ ಮಾಡ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ವೈ ಡಸ್ ಹಿ ಲಾಫ್. ಹಿ ಪ್ಲೇಸಲ್ಲಿ ಶಿ ಅಥವಾ ಇಟ್ ಅಂತಿದ್ರೂ ಡಸ್ ಫಾರ್ಮೇ ಯೂಸ್ ಮಾಡ್ತೀವಿ. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್. ಯು ಕ್ಯಾನ್ ಗೋ ಥ್ರೂ ಇಟ್. ನೆಕ್ಸ್ಟ್ ನೋಡಿ, ವೇ ಡು ಯು ಲಿವ್ ಅಂದರೆ ನೀನು ಎಲ್ಲಿರ್ತೀಯ. ನೆಕ್ಸ್ಟು ವೇ ಡಸ್ ಹೀ ಗೋ ಅಂದರೆ ಅವನು ಎಲ್ಲಿಗೆ ಹೋಗಿದ್ದಾನೆ ಅಂತ. ಮತ್ತು ವೆನ್ ಡು ಯು ಕಮ್ ಅಂದರೆ ನೀನು ಯಾವಾಗ ಬರ್ತೀಯ. ವೆನ್ ಡಸ್ ಹೀ ಕಾಲ್ ಅಂದರೆ ಅವನು ಯಾವಾಗ ಕಾಲ್ ಮಾಡ್ತಾನೆ ಅಂತ. ನೆಕ್ಸ್ಟು ವಿಚ್ ಕಲರ್ ಡು ಯು ಲೈಕ್ ಅಂದರೆ ನಿನಗೆ ಯಾವ ಕಲರ್ ಇಷ್ಟ. ನಂತರ ವಿಚ್ ಕಲರ್ ಡಸ್ ಹೀ ಲೈಕ್. ಇಲ್ಲಿ ಹೀ ಅಂತ ಇರೋದರಿಂದ ಡಸ್ ಅಂತ ಬರ್ತಾ ಇದೆ. ಸೊ ಯು ಮಸ್ಟ್ ಅಬ್ಸರ್ವ್ ದಟ್. ಆ್ಯಂಡ್ ಲಾಸ್ಟಲ್ಲಿ ಕ್ವೆಶನ್ ಮಾರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಹೂಸ್ ವರ್ಡ್ಸ್ ಡು ಯು ಲಿಸನ್ ಅಂದರೆ ನೀನು ಯಾರ ಮಾತನ್ನು ಕೇಳ್ತೀಯ ಅಂತ. ಇಲ್ಲಿ ಯು ಅಂತಿರೋ ಸಬ್ಜೆಕ್ಟಿಂದ ಡೂ ಫಾರ್ಮ್ನ ಯೂಸ್ ಮಾಡ್ತಾ ಇದ್ದೀವಿ. ಅದೇ ನೆಕ್ಸ್ಟ್ ನೋಡಿ, ಹೂಸ್ ವರ್ಡ್ಸ್ ಡಸ್ ಹೀ ಲಿಸನ್ ಅಂತ. ಇಲ್ಲಿ ಹೀ ಸಬ್ಜೆಕ್ಟ್ ಇರೋದರಿಂದ ಡಸ್ ಫಾರ್ಮ್ನ ಯೂಸ್ ಮಾಡ್ತೀವಿ. ಐ ಹೋಪ್ ಈಗಾಗಲೇ ನಿಮ್ಗೆ ಅರ್ಥ ಆಗಿದೆ ಅಂತ. ಇನ್ನು ಕೇಳೋ ಎಕ್ಸಾಂಪಲ್ ಕೊಡ್ತೀನಿ, ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಅ ಕ್ಲಾರಿಟಿ. ಇವು ಇನ್ನು ಕೇಳುವ ಎಕ್ಸಾಂಪಲ್ಸ್ ನಿಮ್ಗೆ ಈಗಾಗಲೇ ಆ ಕ್ವೆಶನ್ ಟೇಬಲ್ ನೋಡಿದ ತಕ್ಷಣ ಪ್ರತಿಯೊಂದು ಎಕ್ಸಾಂಪಲ್ಲು ಯಾವ ಥರ ಮಾಡಬೇಕು ಅಂತ ಅರ್ಥ ಆಗಿದೆ. ಬಿಕಾಸ್ ದಟ್ ಈಸ್ ಲೈಕ್ ಎ ಫಾರ್ಮುಲಾ. ಎಲ್ಲದಕ್ಕೂ ಆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಈಸಿಯಾಗಿ ಸೆಂಟೆನ್ಸ್ ಮಾಡ್ಬೋದು. ಇಂದು ಇಷ್ಟು ಸಾಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗುತ್ತದೆ ಎಂದು ಭಾವಿಸುತ್ತಿದ್ದೇನೆ. ಇನ್ನಷ್ಟು ಇಂಗ್ಲೀಷ್ ಕಲಿಯಲು ನನ್ನ ವಿಡಿಯೋಗಳನ್ನು ಅನುಸರಿಸಿ. ವಂದನೆಗಳು. If you guys like this video, please do like, share, comment and subscribe to my channel.